ಗಾರ್ಡನ್ ಅಲ್ಲಿ ನೀರು ಬಿಟ್ಕೊಂಡು ಕೂತಿರ್ತಾರ. ಅಲ್ಲಿ ಒಂದಿಷ್ಟು ಏನಂತಂದ್ರೆ ನೀವು ಪುಸ್ತಕನ ಬೈದಿರ್ತಾರೆ, ಕೇಳಿರ್ಬೋದು, ಎಲ್ಲ ಕೇಳಿರ್ತಾರೆ, ಸುಮ್ಮನೆ ಕೇಳಿ ಅದು ಬೇಸಿಕ್ ಆಗಿ ಹೇಳ್ಬೇಕಂತ ಹೇಳಿ. ಆ ಸಂದರ್ಭದೊಳಗೆ ಅವರಿಗೆ ಒಂದಿಷ್ಟು ಹೂವಿನ ಗಿಡ ನೋಡ್ತಾರೆ. ಹೂವಿನ ಗಿಡ ಏನ್ ನೋಡ್ತಾರ ಅಂತಂದ್ರ, ಆಗ ಒಂದ್ ಗಿಡ ಹೆಂಗಿತ್ತು ಅಂತಂದ್ರ ಇಷ್ಟ ಎತ್ತರ ಬೆಳೆದಿತ್ತು, ಹಿಂಗ ಏನೋ ಬೆಳೆದಿತ್ತು. ಇನ್ನೊಂದ್ ಗಿಡ ಇತ್ತು ಏನಂತಂದ್ರ ಅದು ಬಹಳಷ್ಟು ಇಟ್ಟು ಗಿಡ್ಡಿತ್ತು. ಇದನ್ನ ಒಂದು ಗಮನಿಸಿದ್ರು ಅವ್ರು. ಮೆಂಡಲ್ ಪ್ರಕಾರ ಎತ್ತರದ ಗಿಡಗಳನ್ನು ನೋಡಿದ್ರು ಅವುಗಳಿಗೆ ಕ್ಯಾಪಿಟಲ್ ಟಿ, ಗಿಡ್ಡ ಗಿಡಗಳನ್ನು ನೋಡಿದ್ರು ಅಥವಾ ಗಿಡ್ಡ ಸಸ್ಯಗಳು ನೋಡಿದ್ರು ಅವುಗಳಿಗೆ ಸ್ಮಾಲ್ ಟಿ ಅಂತ ಹೆಸರು ಕೊಟ್ಟರು. ಕರೆಕ್ಟಾ? ಎಸ್. ಈ ಕಡೆ ಲಕ್ಷ ಅಂದ್ರೆ ನಿಮ್ಗೆ ಕನ್ಸೆಪ್ಟ್ ತಿಳಿಬೇಕಂದ್ರೆ ಇದು ಹೇಳ್ಬೇಕು. ಆಮೇಲೆ ಏನ್ ಮಾಡ್ತಾರಂತಂದ್ರ ಹೂವಿನ ಸ್ಥಾನಗಳ ನೋಡ್ತಾರ. ಒಂದೊಂದು ಹೂ ಎಲ್ಲಿ ಆಗಿದ್ದು ಅಂತಂದ್ರ ಸಸ್ಯದ ಮೇಲ್ಭಾಗದಲ್ಲಿ ಹೂ ಆಗಿದ್ದು, ಇನ್ನು ಕೆಲವೊಂದು ಹೂ ಎಲ್ಲಿ ಆಗಿದ್ದು ಅಂದ್ರ ಸಸ್ಯದ ಅಂದ್ರ ಅಡ್ಡ ರೆಂಬೆ ಬಾಜು ಕಲ್ತ. ಆಮೇಲೆ ಕೆಲವೊಂದು ಹೂ ಹೆಂಗಿದ್ದು ಅಂತಂದ್ರ ಕೆಲವೊಂದು ಕೆಂಪಿದ್ದು ಅಥವಾ ಕೆಲವೊಂದು ಪಿಂಕ್ ಇದ್ದು.